ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ 28ನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇರೋರು ಅಥವಾ ಸಂಪತ್ ಲಕ್ಷ್ಮಿ ಪೂಜೆ ಮಾಡೋರು, ವೈಭವ ಲಕ್ಷ್ಮಿ ಪೂಜೆ ಮಾಡೋರಾಗಿರ್ಬೋದು, ಯಾವ ಶುಭ ಮುಹೂರ್ತದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಣೆ ಮಾಡ್ತೀವಿ ಅಥವಾ ಹುಣ್ಣಿಮೆ ಬರೋದಕ್ಕಿಂತ ಮುಂಚೆ ಬರುವಂಥ ಶುಕ್ರವಾರ ದಿವಸ ಪೂಜೆ ಮಾಡ್ತೀವಿ. ಆದರೆ ಕೆಲವರಿಗೆ ಕಾರಣಾಂತರಗಳಿಂದ ಆ ದಿನ ಪೂಜೆ ಮಾಡೋದಕ್ಕಾಗಲ್ಲ. ಸೂತಕ ಇರ್ಬೋದು, ಅಥವಾ ಮುಟ್ಟಿನ ಸಮಸ್ಯೆ ಇರ್ಬೋದು. ಹಾಗಾಗಿ 3ನೇ ವಾರ ಅಥವಾ 4ನೇ ವಾರ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆಯನ್ನು, ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಹಾಗಾಗಿ ಈ ವಾರ ಅಂದರೆ ಆಗಸ್ಟ್ 28ನೇ ತಾರೀಕು ಪೂಜೆ ಮಾಡ್ತಾ ಇದ್ರೆ ನೀವು ಯಾವ ಶುಭ ಮುಹೂರ್ತದಲ್ಲಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಬರೀ ವರಮಹಾಲಕ್ಷ್ಮಿ ಪೂಜೆ ಅಂತಲೇ ಅಲ್ಲ, ವೈಭವ ಲಕ್ಷ್ಮಿ ಆಗಿರ್ಬೋದು, ಸಂಪತ್ ಲಕ್ಷ್ಮಿ ಪೂಜೆ ಆಗಿರ್ಬೋದು, ಶುಕ್ರಗೌರಿ ಪೂಜೆ ಆಗಿರ್ಬೋದು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಶುಭ ಮುಹೂರ್ತಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ 2 ಶುಭ ಮುಹೂರ್ತಗಳು ತುಂಬಾ ಪ್ರಮುಖವಾದಂಥದ್ದು. ಅದರಲ್ಲಿ ಮೊದಲನೇದು ಬ್ರಾಹ್ಮಿ ಮುಹೂರ್ತ, ಮತ್ತೊಂದು ಗೋಧೂಳಿ ಸಮಯ. ಈ 2 ಸಮಯ ಏನಿದೆ, ಈ ಸಮಯದಲ್ಲಿ ನೀವು ಲಗ್ನವನ್ನು ನೋಡೋ ಹಾಗಿಲ್ಲ, ಶುಭ ಮುಹೂರ್ತವನ್ನು ನೋಡೋ ಅಂಥ ಅಗತ್ಯನೇ ಇಲ್ಲ. ಅಷ್ಟು ಸೂಕ್ತವಾದಂತಹ ಮುಹೂರ್ತಗಳಿದು. ಒಂದು ಬೆಳಗಿನ ಜಾವ ಇದ್ದರೆ ಇನ್ನೊಂದು ಸಂಜೆ ಸಮಯದಲ್ಲಿರುತ್ತೆ. ಬೆಳಗಿನ ಜಾವ 3:30ಗೆ ಬ್ರಾಹ್ಮಿ ಮುಹೂರ್ತ ಆರಂಭವಾದರೆ ಬೆಳಗಿನ ಜಾವ 5:30 ಅಥವಾ 6 ಗಂಟೆವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಬೆಳಗಿನ ಜಾವದಲ್ಲಿ ತುಂಬಾ ಪ್ರಶಾಂತವಾದಂಥ ವಾತಾವರಣದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಮ್ಮ ಮೈಂಡ್ ತುಂಬಾ ಏಕಾಗ್ರತೆಯಿಂದ ಇರುತ್ತೆ. ದೇವಿ ನಾವೇನೇ ಕೇಳ್ಕೊಂಡ್ರೂ ಕೂಡ ಅದನ್ನು ಕರುಣಿಸ್ತಾಳೆ ಅನ್ನೋ ಕಾರಣಕ್ಕೆ ತುಂಬಾ ಜನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಈ ಸಮಯ ಬಿಟ್ಟು ನೀವು ಗೋಧೂಳಿ ಸಮಯ ಅಂದರೆ ಸಂಜೆ 5:30ಯಿಂದ 7:30 ಸಮಯದಲ್ಲೂ ಕೂಡ ಮಾಡ್ಬೋದು. ಇದು ಹಸುಗಳು ಮನೆಗೆ ಬರುವಂಥ ಸಮಯ. ಸ್ವತಃ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಸಂಜೆ ಸಮಯ, ನೀವು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಿಲ್ಲ ಅಂದರೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಈ 2 ಸಮಯಗಳನ್ನು ಬಿಟ್ಟು ನೀವು ಬೇರೆ ಯಾವ ಸಮಯಗಳಲ್ಲಿ ಪೂಜೆ ಮಾಡ್ಬೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಬ್ರಾಹ್ಮಿ ಮುಹೂರ್ತ ಹಾಗೆ ಗೋಧೂಳಿ ಲಗ್ನ, ಈ 2 ಲಗ್ನಗಳನ್ನು ಬಿಟ್ಟು ಇನ್ನು 4 ಶುಭ ಮುಹೂರ್ತಗಳಿದೆ. ಅದರಲ್ಲಿ 3 ಒಳ್ಳೆಯ ಸಮಯ ಇರೋವಂಥದ್ದು, ಇನ್ನೊಂದು ತಡರಾತ್ರಿ ಇರೋವಂಥದ್ದು. ಆ ಸಮಯದಲ್ಲಿ ನೀವು ಪೂಜೆ ಮಾಡದೇ ಇದ್ರೇ ಒಳ್ಳೆಯದು. ಮೊದಲಿಗೆ ಆಗಸ್ಟ್ 28ನೇ ತಾರೀಕಿನ ಪಂಚಾಂಗವನ್ನು ನಾವು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಅವತ್ತಿನ ದಿವಸ ಸ್ವಲ್ಪ ಹುಣ್ಣಿಮೆಯೂ ಕೂಡ ಇದೆ. ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ 27ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 9 ಗಂಟೆ 9 ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ದಿವಸ ಬೆಳಗ್ಗೆ 9 ಗಂಟೆ 48 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಇನ್ನು ಪೂಜಾ ಮುಹೂರ್ತ ಸಿಂಹಲಗ್ನ, ವೃಶ್ಚಿಕ ಲಗ್ನ, ಕುಂಭಲಗ್ನ ಹಾಗೆ ವೃಷಭ ಲಗ್ನದಲ್ಲಿರುತ್ತೆ. ಇನ್ನು ಯಾವ್ಯಾವ ಲಗ್ನಗಳು ಎಷ್ಟು ಸಮಯ ನಮಗೆ ಇರುತ್ತೆ ಅನ್ನೋದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ಆಗಸ್ಟ್ 28ನೇ ತಾರೀಕು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 1 ನಿಮಿಷಕ್ಕಾದರೆ ಸೂರ್ಯಾಸ್ತ ಸಂಜೆ 6 ಗಂಟೆ 19 ನಿಮಿಷಕ್ಕಾಗತ್ತೆ. ಇದಿಷ್ಟು ಆಗಸ್ಟ್ 28ನೇ ತಾರೀಕಿನ ಪಂಚಾಂಗ ಆಗಿತ್ತು. ಇನ್ನು ಇವಾಗ ಯಾವ ಲಗ್ನ ಎಷ್ಟೆಷ್ಟು ಸಮಯ ಇರುತ್ತೆ, ನಿಮಗೆ ಯಾವ ಸಮಯದಲ್ಲಿ ಸೂಕ್ತ ಅನಿಸುತ್ತೆ ಆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೋದು. ಬನ್ನಿ ಆ ಲಗ್ನಗಳ ಟೈಮಿಂಗ್ಸನ್ನು ತಿಳ್ಕೊಳ್ಳೋಣ. ಮೊದಲನೇ ಲಗ್ನ ಬಂದು ಸಿಂಹಲಗ್ನ ಬೆಳಗ್ಗೆ 5 ಗಂಟೆ 57 ನಿಮಿಷಕ್ಕೆ ಆರಂಭವಾಗಿ 7 ಗಂಟೆ 29 ನಿಮಿಷದವರೆಗೂ ಕೂಡ ಇರುತ್ತೆ. ಯಾರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲ್ವೋ ಅವರು ಈ ಸಿಂಹಲಗ್ನದಲ್ಲಿ ಪೂಜೆಯನ್ನು ಮಾಡ್ಬೋದು. 7:30 ಒಳಗಡೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಮಧ್ಯಾಹ್ನದ ಮುಹೂರ್ತ ಅಂದರೆ ಲಗ್ನ ಬಂದು ಇದು ವೃಶ್ಚಿಕ ಲಗ್ನ. ಇದು ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೂ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ವೃಶ್ಚಿಕ ಲಗ್ನದಲ್ಲಿ ಪೂಜೆಯನ್ನು ಮಾಡ್ಬೋದು. ಇನ್ನು ಸಂಜೆ ಕುಂಭಲಗ್ನ ಇದೆ. ಕುಂಭಲಗ್ನವನ್ನು ಪ್ರದೋಷ ಮುಹೂರ್ತ ಅಂತ ಕರೀತಾರೆ. ಈ ಸಮಯದಲ್ಲಿ ಗೋಧೂಳಿ ಸಮಯ ಕೂಡ ಇರುತ್ತೆ. ಹಾಗಾಗಿ ಇದು ತುಂಬಾ ಸೂಕ್ತ ನೀವು ಪೂಜೆ ಮಾಡೋದಕ್ಕೆ. ಸಂಜೆ 6 ಗಂಟೆ 9 ನಿಮಿಷದಿಂದ ಸಂಜೆ 7 ಗಂಟೆ 37 ನಿಮಿಷದವರೆಗೂ ಇದೆ. ಇನ್ನು ಕೊನೆಯ ಲಗ್ನ ಬಂದು ಇದು ಮಧ್ಯರಾತ್ರಿ ಇರುವಂಥದ್ದು. ಈ ಲಗ್ನ ಅಷ್ಟೊಂದು ಸೂಕ್ತ ಅಲ್ಲ ಪೂಜೆ ಮಾಡೋದಕ್ಕೆ. ಇದು ವೃಷಭ ಲಗ್ನ. ರಾತ್ರಿ 10 ಗಂಟೆ 37 ನಿಮಿಷದಿಂದ 12 ಗಂಟೆ 33 ನಿಮಿಷದವರೆಗೂ ಕೂಡ ಇರುತ್ತೆ. ಈ ಸಮಯದಲ್ಲಿ ಯಾರೂ ಅಷ್ಟು ಪೂಜೆ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಲಗ್ನ ಏನು ಕನ್ಸಿಡರ್ ಮಾಡಬೇಡಿ. ಸಿಂಹಲಗ್ನ, ವೃಶ್ಚಿಕ ಲಗ್ನ, ಕುಂಭಲಗ್ನ ಸೂಕ್ತವಾದಂಥದ್ದು. ಈ 3 ಲಗ್ನಗಳ ಜೊತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು. ಹಾಗೆ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ಬೋದು. ಟೋಟಲಾಗಿ 5 ಶುಭ ಮುಹೂರ್ತಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಶುಭ ಮುಹೂರ್ತಗಳಲ್ಲಿ ನೀವು ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಸಂಪತ್ ಲಕ್ಷ್ಮಿ ಪೂಜೆ ಆಗಿರ್ಬೋದು, ಶುಕ್ರಗೌರಿ ಪೂಜೆ ಆಗಿರ್ಬೋದು ಅಥವಾ ವೈಭವ ಲಕ್ಷ್ಮಿ ಪೂಜೆಯನ್ನು ಆಗಿರ್ಬೋದು ನೀವು ಮಾಡ್ಬೋದು. ಇನ್ನು ವಿಸರ್ಜನೆಗೆ ಬಂದರೆ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನೀವು ಶುಕ್ರವಾರ ದಿವಸ ವಿಸರ್ಜನೆ ಮಾಡೋದಾದರೆ ಪೂಜೆ ಎಲ್ಲ ಮುಗಿದ ನಂತರ ಕೆಂಪಾರತಿ ಮಾಡಿ ಮುತ್ತೈದರೆಲ್ಲ ಬಂದು ಹೋದ ನಂತರ ವಿಸರ್ಜನೆ ಶುಕ್ರವಾರ ದಿವಸ ರಾತ್ರಿನೇ ಮಾಡ್ಬೋದು. ಅಥವಾ ಶನಿವಾರ ದಿವಸ ಮತ್ತೊಂದು ಸಲ ಪೂಜೆ ಮಾಡಿ ನೈವೇದ್ಯ ಮಾಡಿ
ಅನಂತರ ಕೆಂಪಾರತಿಯನ್ನು ಮಾಡಿ ಶನಿವಾರ ದಿವಸ ರಾಹುಕಾಲ ಎಲ್ಲ ನೋಡಿ ರಾಹುಕಾಲ ಇಲ್ಲದೆ ಇರುವಂಥ ಸಮಯದಲ್ಲಿ ವಿಸರ್ಜನೆ ಮಾಡ್ಬೋದು. ಅಥವಾ 3 ದಿವಸ ನಾವು ಲಕ್ಷ್ಮಿಯನ್ನು ಮನೇಲಿ ಇಟ್ಕೊಂಡು ವಿಸರ್ಜನೆ ಮಾಡ್ತೀವಿ ಅನ್ನೋರು ಭಾನುವಾರ ದಿವಸ ಬೆಳಗ್ಗೆ ಅಥವಾ ಸಾಯಂಕಾಲ ಪೂಜೆ ಮಾಡಿ ನೈವೇದ್ಯ ಮಾಡಿ ಕೆಂಪಾರತಿಯನ್ನು ಮಾಡಿ ಅನಂತರ ನೀವು ರಾಹುಕಾಲ ಇಲ್ಲದೆ ಇರುವಂಥ ಸಮಯದಲ್ಲಿ ದೇವಿಯನ್ನು ವಿಸರ್ಜನೆ ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾರ್ಯಾರು ವರಮಹಾಲಕ್ಷ್ಮಿ ಪೂಜೆಯನ್ನು, ಸಂಪತ್ಲಕ್ಷ್ಮಿ, ವೈಭವಲಕ್ಷ್ಮಿ ಪೂಜೆಯನ್ನು ಈ ಆಗಸ್ಟ್ 28ನೇ ತಾರೀಕು ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.